ಬೆಳಗಾವಿ ಜಿಲ್ಲಾ ಪಂಚಮಶಾಲಿಯ ಮಹಿಳಾ ಅಧ್ಯಕ್ಷರನ್ನಾಗಿ ಜಯಮೃತ್ಯುಂಜಯ ಜಗದ್ಗುರು ಮಹಾಸ್ವಾಮಿಗಳು ಆದೇಶ ಸಲಹೆ ಮುಖಾಂತರ ವಿಜಯಾನಂದ ಕಾಶಪ್ಪನವರ ವೀಣಾ ಕಾಶಪ್ಪನವರ ಬೆಳಗಾವಿ ಜಿಲ್ಲೆಯ ಪಂಚಮಶಾಲಿಯ ಅನೇಕ ಮುಖಂಡರ ಸಹಾಯ ಸಹಕಾರದೊಂದಿಗೆ ಈಗ ಸುಜಾತ ಬ್ಯಾಟಗಾರನ್ನವರನ್ನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇನ್ನು ಪದಗ್ರಹಣ ಆಗಬೇಕ್ರಿ. ಇನ್ನು ಬೆಳಗಾವಿ ಜಿಲ್ಲೆಯ ಅನೇಕ ಪಂಚಮಶಾಲಿ ಧುರೀಣರನ್ನು ಭೇಟಿಯಾಗಿ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ತಾಲೂಕಾ ಮಟ್ಟದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ಈ ಸುಜಾತ ಬ್ಯಾಟಗಾರ ಕಾಯವಾಚ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಸಂಘಟನೆ ಮಾಡ್ತೀನಿ. ಈ ಪಂಚಮಶಾಲಿ ಸಮುದಾಯಕ್ಕೆ ಆದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸಂಘಟನೆ ಮಾಡಿ ಜಯಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗಮನ ಸೆಳೆಯುವಂಥ ಕಾರ್ಯ ಮಾಡ್ತೀನಿ ಅಂತಾರ. ಹಂಗಾದ್ರೆ ಅವರು ಏನು ಮಾತಾಡಿದಾರ ಸುಜಾತ ಬ್ಯಾಟಗಾರ್ ಅವ್ರದ್ದೊಂದು 2 ನಿಮಿಷದ ದೃಶ್ಯವನ್ನು ತೋರ್ಸಾಕತ್ತನ್ನ ನೋಡ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಸುಜಾತ ಜಿ ಬೇಟಗಾರ್ ಗೋಡಿಗೇರಿ, ಮಹಿಳಾ ಪಂಚಮಶಾಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಸಮರ್ಥ ಫೌಂಡೇಶನ್ನ ಸಂಸ್ಥಾಪಕರು. ಶ್ರೀ ಶ್ರೀ ಜಯಮೃತ್ಯುಂಜಯ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಪಡಮಟ್ಟು ಹಾಗೂ ನನ್ನನ್ನು ಬೆಂಬಲಿಸಿದಂತಹ ಎಲ್ಲ ನನ್ನ ಲಿಂಗಾಯತ ಸಮಾಜದ ಬಂಧುಗಳಿಗೂ ಕೂಡ ಕೃತಜ್ಞತೆಗಳು. ಹಾಗೂ ನನ್ನನ್ನು ಆಯ್ಕೆ ಮಾಡಲು ಸಹಕಾರ ನೀಡಿದಂತಹ ಬೆಂಬಲಿಸಿದಂತಹ ನನ್ನ ಮಾರ್ಗದರ್ಶಕರಿಗೂ ಹಿತೈಷಿಗಳಿಗೂ ಹಾಗೂ ಗ್ರಾಮ ಘಟಕ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಗೂ ನನ್ನ ರಾಜಕೀಯ ಮುಖಂಡರಿಗೂ ಅದೇ ತೀರನಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಚೆನ್ನಮ್ಮ ಬಳಗದ ನನ್ನ ಮಹಿಳಾ ತಂಡಕ್ಕೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ನಾವು ಈಗ ನಮ್ಮ ಸಮಾಜದಲ್ಲಿ ದಿಟ್ಟ ನಿರ್ಧಾರಗಳನ್ನು ದಿಟ್ಟ ಹೆಜ್ಜೆಗಳನ್ನು ಈಗ ಇಡಬೇಕಾದದ್ದು ನಮ್ಮ ಧರ್ಮವಾಗಿದೆ. ಅದಕ್ಕಾಗಿ ಸ್ವಲ್ಪ ದಿನದಲ್ಲಿ ನಾವು ಪ್ರವಾಸಗಳನ್ನು ಕೂಡ ಕೈಗೊಳ್ತಾ ಇದ್ದೀವಿ. ಗ್ರಾಮ ಘಟಕಗಳಿಗೆ ಹೋಗಿ ಗ್ರಾಮ ಘಟಕಗಳನ್ನು ಹಾಗೂ ಪದಾಧಿಕಾರಿಗಳನ್ನು, ಜಿಲ್ಲಾ ಘಟಕಕ್ಕೆ ಹೋಗಿ ಜಿಲ್ಲಾ ಪದಾಧಿಕಾರಿಗಳನ್ನು ಹಾಗೂ ತಾಲೂಕಾ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಒಗ್ಗಟ್ಟಿನ ಒಂದು ಸಮಾಜವನ್ನು ನಾವು ಈ ಸಮಯದಲ್ಲಿ ಕಟ್ಟಬೇಕಾಗಿದೆ. ಅದಕ್ಕಾಗಿ ನಮ್ಮ ಲಿಂಗಾಯತ ಸಮಾಜವು ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಒಗ್ಗಟ್ಟಿನಿಂದ ಮುನ್ನುಗ್ಗಬೇಕಾದರೆ ಒಂದೇ ದೋಣಿಯಲ್ಲಿ ಸಾಗಿಸಬೇಕಾದದ್ದು ನಮ್ಮ ಧರ್ಮವಾಗಿದೆ. ನಮ್ಮ ಪೂಜ್ಯರ ಆಶೀರ್ವಾದದೊಂದಿಗೆ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಆದೇಶದ ಮೇರೆಗೆ ನಾವು ಒಂದು ಸಮಾಜವನ್ನು ಕಟ್ಟಲು ಮುನ್ನುಗ್ಗೋಣ ಹಾಗೂ ಕೆಲವೊಂದಿಷ್ಟು ರಾಜಕೀಯ ಮುಖಂಡರ ಬೆಂಬಲದೊಂದಿಗೆ ಕೂಡ ನಾವು ಸಾಗೋಣ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀವಿ. ನಮ್ಗೆ ಈಗಾಗಲೇ ಕೂಡ ನಮ್ಮ ರಾಜಕೀಯ ಮುಖಂಡರು ತುಂಬ ಸಲಹೆ ಸೂಚನೆಗಳನ್ನು ನಮಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಅವರ ಬೆಂಬಲವನ್ನು ನಾವು ಪಡೆದುಕೊಳ್ಳೋಣ ಹಾಗೂ ನಮ್ಮ ಲಿಂಗಾಯತ ಸಮಾಜವನ್ನು ಒಗ್ಗಟ್ಟಿನಿಂದ ಕಟ್ಟೋಣ. ನಮ್ಮ 2A ಮೀಸಲಾತಿಯೂ ಕೂಡ ಹೋರಾಟವನ್ನು ಇನ್ನು ಮುಂದೆ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಒಗ್ಗಟ್ಟಿನಿಂದ ಮಾಡೋಣ. ಅದೇ ರೀತಿಯಾಗಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರತಿಭೆಗಳನ್ನು ಕೂಡ, ನಮ್ಮ ಲಿಂಗಾಯತ ಸಮಾಜದಲ್ಲಿ ಎಷ್ಟೋ ಪ್ರತಿಭೆಗಳಿದೆ, ಅವನ್ನು ಕಂಡುಹಿಡಿದುಕೊಂಡು ಅವರಿಗೆ ಪುರಸ್ಕಾರಗಳನ್ನು ಸನ್ಮಾನಗಳನ್ನು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸೋಣ. ಒಂದು ಕಾರ್ಯಕ್ರಮಗಳನ್ನು ಮಾಡೋಣ. ಗ್ರಾಮವಾರು ಘಟಕಗಳನ್ನು ಮಾಡಿ ಗ್ರಾಮಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಮಾಡೋಣ. ತಾಲೂಕಿಗೆ ತಕ್ಕಂತೆ ತಾಲೂಕಿನ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಲಿಂಗಾಯತ ಸಮುದಾಯದ ಒಂದು ಒಗ್ಗಟ್ಟನ್ನು ತೋರಿಸಿ ಒಂದು ಬೆಳವಣಿಗೆಗೆ ಒಂದು ದಾರಿ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ನನಗೆ ಕೊಡಬೇಕಾಗಿ ವಿನಂತಿ. ನಿಮ್ಮಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಬಂಧುಗಳೇ, ಆ ಸಲಹೆ ಸೂಚನೆಗಳನ್ನು ನಮಗೆ ಕೊಡ್ರಿ. ಅದೇ ರೀತಿಯಾಗಿ ಯೋಜನೆಗಳನ್ನು ಹಮ್ಮಿಕೊಳ್ಳೋಣ. ಯಾವ ರೀತಿ ಮಾಡಿದರೆ ಏನಾಗ್ತದೆ ಅಂತ ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ಳೋಣ. ನಿಮ್ಮ ಸಲಹೆ ಸೂಚನೆಗಳಿಗೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀವಿ. ನಮ್ಮ ಮೇಡಮ್ ಅವ್ರದ್ದಾಗಿರ್ಬೋದು ಅಥವಾ ಅಜ್ಜರ ಆಶೀರ್ವಾದ ಆಗಿರ್ಬೋದು, ಅವರ ಆದೇಶದ ಮೇರೆಗೆ ನಾವು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಅದೇ ರೀತಿಯಾಗಿ ನನ್ನ ನಂಬರನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀನಿ. ನಿಮ್ಮ ಸಲಹೆ ಸೂಚನೆಗಳನ್ನು ಹಾಗೂ ನೀವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ನಾವು ಬಂದು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಾ 11 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ.